ನಮಸ್ಕಾರ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಶೇಷ ಸಂಚಿಕೆಗೆ ಸ್ವಾಗತ. ಈಗ ನಾವು ಎಷ್ಟು ನವರಾತ್ರಿಗಳು ಬರುತ್ತವೆ, ಅವು ಯಾವುವು, ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ವರ್ಷದಲ್ಲಿ ಒಟ್ಟು 4 ನವರಾತ್ರಿಗಳು ಬರುತ್ತವೆ. ಅವುಗಳಲ್ಲಿ ಸಾರ್ವಜನಿಕವಾಗಿ ಆಚರಿಸುವ ಚೈತ್ರ ಮತ್ತು ಶರನ್ನವರಾತ್ರಿಗಳಲ್ಲದೆ ರಹಸ್ಯವಾಗಿ ಸಾಧನೆಗಾಗಿ ಆಚರಿಸಲಾಗುವ 2 ಗುಪ್ತ ನವರಾತ್ರಿಗಳೂ ಇವೆ. ಮಾಘಗುಪ್ತ ನವರಾತ್ರಿ, ಆಷಾಢ ಗುಪ್ತ ನವರಾತ್ರಿ. ಮಾಘಗುಪ್ತ ನವರಾತ್ರಿ ಈಗಾಗಲೇ ಜನವರಿ ತಿಂಗಳಲ್ಲಿ ಮುಗಿದಿದೆ. ಈಗ ನಾವು ಆಷಾಢ ಗುಪ್ತ ನವರಾತ್ರಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಆಷಾಢ ಗುಪ್ತ ನವರಾತ್ರಿಯು ಜುಲೈ 15, 2026 ಬುಧವಾರದಂದು ಪ್ರಾರಂಭವಾಗುತ್ತದೆ. ಕೊನೆ ಮುಕ್ತಾಯದ ದಿನ ಜುಲೈ 23, 2026 ಗುರುವಾರ ಈ ನವರಾತ್ರಿಯು ಮುಕ್ತಾಯವಾಗುತ್ತದೆ. ಸಾಮಾನ್ಯ ನವರಾತ್ರಿಯಲ್ಲಿ ದುರ್ಗೆಯರ 9 ರೂಪಗಳನ್ನು ನವದುರ್ಗೆಯರನ್ನು ಪೂಜಿಸಿದರೆ, ಗುಪ್ತ ನವರಾತ್ರಿಯಲ್ಲಿ ತಾಂತ್ರಿಕ ಹಾಗೂ ರಹಸ್ಯ ಶಕ್ತಿ ದೇವತೆಗಳಾದ ದಶಮಹಾವಿದ್ಯೆಯರನ್ನು, ಅವರು ಮಹಾಕಾಳಿ, ಶತ್ರುನಾಶ, ತಾರಾದೇವಿ, ಆರ್ಥಿಕ ಪ್ರಗತಿ, ತ್ರಿಪುರ ಸುಂದರಿ, ಸೌಂದರ್ಯ ಮತ್ತು ಜ್ಞಾನ, ಭುವನೇಶ್ವರಿ, ಸುಖ ಭೋಗ, ಭೈರವಿ, ಭಯ ನಿವಾರಣೆ, ಚಿನ್ನಮಸ್ತ ವಿಜಯ, ಧೂಮಾವತಿ, ಕಷ್ಟಗಳ ನಿವಾರಣೆ, ಬಗಲಾಮುಖಿ, ವಾಕ್ಸಿದ್ಧಿ, ಕೋರ್ಟ್ ಕೇಸ್ ಜಯ, ಮಾತಂಗಿ, ಕಲೆ ಮತ್ತು ಸಂಗೀತ, ಕಮಲಾದೇವಿ, ಸಂಪತ್ತು ಮತ್ತು ಐಶ್ವರ್ಯ ಇವರನ್ನು ಆರಾಧಿಸಲಾಗುತ್ತದೆ. ಇದು ಮಾನಸಿಕ ಸಾಧನೆ ಮತ್ತು ಆತ್ಮಶುದ್ಧಿಗೆ ಬಹಳ ವಿಶೇಷವಾದ ಸಮಯವಾಗಿದೆ. ಈ ಸಮಯದಲ್ಲಿ ಮಾಡುವ ಪೂಜೆ, ಜಪ, ತಪ, ಹರಿಕೆಗಳನ್ನು ಎಷ್ಟು ರಹಸ್ಯವಾಗಿಡುತ್ತಾರೋ ಅಷ್ಟು ಹೆಚ್ಚು ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸಾಧಕರು ತಮ್ಮ ಮಂತ್ರಸಿದ್ಧಿಗಾಗಿ, ಮಾನಸಿಕ ಶಕ್ತಿಗಾಗಿ ಮತ್ತು ಜೀವನದ ಕಷ್ಟಗಳ ನಿವಾರಣೆಗಾಗಿ ಯಾರಿಗೂ ತಿಳಿಯದಂತೆ ದೇವಿಯನ್ನು ಆರಾಧಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆಷಾಢ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ವಾರಾಹಿ ದೇವಿಯು ಲಲಿತಾ ಪರಮೇಶ್ವರಿಯ ಸೇನಾಪತಿ ಆಗಿದ್ದಾಳೆ. ಸಾಮಾನ್ಯ ಭಕ್ತರು ಮನೆಯಲ್ಲಿ ಈ ರೀತಿ ಪೂಜೆ ಮಾಡಬಹುದು. ದೀಪಾರಾಧನೆ 9 ದಿನಗಳ ಕಾಲ ಮನೆಯ ದೇವರ ಕೋಣೆಯಲ್ಲಿ ನಂದಾದೀಪ ಬೆಳಗಿಸುವುದು, ಮಂತ್ರಪಠನೆ, ದುರ್ಗಾ ಸಪ್ತಶತಿ ಪಾರಾಯಣ, ಓಂ ದುಂ ದುರ್ಗಾಯ ನಮಃ ಅಥವಾ ವಾರಾಹಿ ಗಾಯತ್ರಿ ಮಂತ್ರವನ್ನು ಜಪಿಸುವುದು. ಈ 9 ದಿನಗಳ ಕಾಲ ಸಾತ್ವಿಕ ಆಹಾರ ಸೇವನೆ ಹಾಗೂ ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿ ಸಿಗುತ್ತದೆ ಎಂಬುದು ಹಿರಿಯರ ನಂಬಿಕೆ. ಈ ನವರಾತ್ರಿಯನ್ನು ಎಲ್ಲರೂ ಆಚರಿಸಿ ನಿಮಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿ ಸಿಗಲಿ ಎಂದು ಹಾರೈಸುತ್ತಾ, ಆ ದುರ್ಗಾದೇವಿಯು ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುಂ ದುರ್ಗಾಯೇ ನಮಃ ಎಂದು ಬರೆಯಿರಿ. ಇದರಿಂದ ಆ ಮಾತೆಯ ಸಂಪೂರ್ಣ ಅನುಗ್ರಹ ನಿಮಗೆ ದೊರೆಯುತ್ತದೆ. ಈ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ವಾರಾಹಿ ದೇವಿಯ ಪೂಜೆಯ ವಿಧಿವಿಧಾನ, ಮಂತ್ರಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇಂತಹ ಇನ್ನೂ ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.